ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಹಬಕ್ಕುಕ 2ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಮಗನೇ, ಮಗಳೇ, ನೀತಿವಂತನು ಯಾವುದರಿಂದ ಇವತ್ತು ಬದುಕ್ತಾ ಇದ್ದಾನೆ ಅಂದರೆ ತನ್ನ ನಂಬಿಕೆಯಿಂದಲೇ ಅವನೇನ್ ಮಾಡುವವನಾಗಿದ್ದಾನೆ, ಬದುಕುವವನಾಗಿದ್ದಾನೆ ಎಂದು ಪರಿಶುದ್ಧಾತ್ಮನಾದ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಇವತ್ತು ನಾವು ಯಾವುದರಿಂದ ಬದುಕಬೇಕು, ನಾವು ಇವತ್ತು ಯಾವುದರಿಂದ ನಡೆದು ಹೋಗಬೇಕು ಅಂದರೆ ನಾವಿವತ್ತು ನಂಬಿಕೆಯಿಂದಲೇ ನಾವು ಇವತ್ತು ಬದುಕಬೇಕು, ನಂಬಿಕೆಯಿಂದಲೇ ನಾವು ಇವತ್ತು ಬದುಕಬೇಕು. ಪ್ರೀತಿಯುಳ್ಳ ದೇವ ಜನರೇ, ಅಬ್ರಹಾಮನನ್ನ ನಾವು ನೋಡುವಾಗ ಅಬ್ರಹಾಮನು ನಂಬಿಕೆಯಿಂದಲೇ ಜೀವಿಸಿದನು, ಅಬ್ರಹಾಮನು ನಂಬಿಕೆಯಿಂದಲೇ ನಡೆದು ಹೋದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವಿವತ್ತು ನಂಬಿಕೆಯಿಂದಲೇ ಸಾಗಬೇಕು, ನಂಬಿಕೆಯಿಂದಲೇ ನಾವು ನಡೆಯಬೇಕು. ಕರ್ತನೆ, ನಾನಿವತ್ತು ನಂಬಿಕೆಯಲ್ಲಿ ನಾನು ಬಲಗೊಳ್ಳಬೇಕು ಸ್ವಾಮಿ, ನನ್ನನ್ನು ನೀನು ನಂಬಿಕೆಯಲ್ಲಿ ಸ್ಥಿರಪಡಿಸು, ನಿನ್ನ ನಂಬಿಕೆಯಲ್ಲಿ ನನ್ನನ್ನು ದೃಢ ಮಾಡು ಸ್ವಾಮಿ ಎಂದು ಕರ್ತನಿಗೆ ನಮ್ಮನ್ನ ಒಪ್ಪಿಸಿಕೊಡುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಅಲ್ಪವಾಗಿರುವಂತಹ ನಮ್ಮ ನಂಬಿಕೆಗಳನ್ನ ದೇವರ ಪರಿಪೂರ್ಣವಾದ ಒಂದು ಕಾರ್ಯದಲ್ಲಿ ನಮ್ಮ ನಂಬಿಕೆಗಳನ್ನ ನಡೆಸುವವರು ಆತನಾಗಿದ್ದಾರೆ. ಆದದರಿಂದ ನಮ್ಮ ನಂಬಿಕೆಗಳನ್ನ, ನಮ್ಮ ಜೀವಿತಗಳನ್ನ, ನಮ್ಮ ಮಾರ್ಗಗಳನ್ನ ಕರ್ತನಿಗೆ ನಾವೇನ್ ಮಾಡಬೇಕು, ಒಪ್ಪಿಸಿಕೊಡಬೇಕು. ಆಗ ಕರ್ತನು ನಮ್ಮ ನಂಬಿಕೆಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ದೃಢಪಡಿಸುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಅಪನಂಬಿಕಸ್ಥರಾಗಿ ನಾವಿದ್ದಾಗಲೂ ಕೂಡ ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ನಂಬಿಕೆಯಲ್ಲಿಯೇ ನಮ್ಮನ್ನ ನಡೆಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ನೀತಿವಂತನ ನಂಬಿಕೆಯಿಂದಲೇ ಬದುಕುವನೆಂದು ನಿನ್ನ ವಚನ ಬರೆಯಲ್ಪಟ್ಟಿದೆಯಲ್ಲಪ್ಪ. ಅದೇ ರೀತಿಯಾಗಿ ಕರ್ತನೆ, ನಿನ್ನ ನಂಬಿಕೆಯಲ್ಲಿ ನಾವು ನಡೆದು ಹೋಗುವಂತೆ ಸಹಾಯ ಮಾಡ್ರಿ. ನಿನ್ನ ನಂಬಿಕೆಯಲ್ಲಿ ನಮ್ಮನ್ನ ದೃಢಪಡಿಸ್ರಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.